ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 28 ಅಕ್ಟೋಬರ್ 2025. मुरली महावाक्यಗಳು. नीचे बच्चे, तुम्हें संगम पर सेवा करके गायन योग्य बनना है, फिर भविष्य में पुरुषोत्तम बनने से तुम पूजा लायक बन जाएंगे. ಮಧುರ ಮಕ್ಕಳೇ, ಈಗ ಸಂಗಮ ಯುಗದಲ್ಲಿ ತಾವು ಸೇವೆ ಮಾಡಿ ಗಾಯನ ಯೋಗ್ಯರಾಗಬೇಕಿದೆ ಹಾಗೂ ಭವಿಷ್ಯದಲ್ಲಿ ಪುರುಷೋತ್ತಮರಾಗುವುದರಿಂದ ತಾವು ಪೂಜೆಗೆ ಯೋಗ್ಯರು ಆಗುತ್ತೀರಿ. ಗಾಯನ ಯೋಗ್ಯ ಮತ್ತು ಪೂಜೆಗೆ ಯೋಗ್ಯ ಇವೆರಡೂ ದೇವತೆಗಳ ಒಂದು ಸತ್ಯ ಸ್ವರೂಪ ಆಗಿದೆ. ಆದರೆ ಪೂಜಾ ಎದರಿಂದ, ಗಾಯನ ಎದರಿಂದ? ಸಂಗಮ ಯುಗದಲ್ಲಿ ತಾವು ಆತ್ಮ ಸೂಕ್ಷ್ಮ ಸೇವೆಯನ್ನು ಮಾಡಿ ತಮ್ಮ ಆತ್ಮಿಕ ಅವಸ್ಥೆಯ ಮೂಲಕ ವಿಶ್ವದ ಸರ್ವ ಆತ್ಮರನ್ನು ಜಾಗೃತ ಮಾಡ್ತೀರಿ. ಈ ಸೇವೆಯ ಕಾರಣದಿಂದ ತಾವು ಮಹಿಮಾ ಯೋಗ್ಯರು, ಗಾಯನ ಯೋಗ್ಯರಾಗ್ತೀರಿ. ಯಾಕೆಂದರೆ ಸಂಗಮ ಯುಗದಲ್ಲಿ ಶರೀರ ಪತಿತಿರೋದ್ರಿಂದ ಆತ್ಮನ ಗಾಯನ ಆಗ್ತದೆ. ಕೇವಲ ಆತ್ಮ ಪಾವನ ಆಗಿರ್ತದೆ, ಅದಕ್ಕೆ ಆತ್ಮನ ಗಾಯನ ಆಗ್ತದೆ, ಪೂಜೆ ಆಗೋದಿಲ್ಲ. ಯಾವಾಗ ಸತ್ಯುಗದಲ್ಲಿ ತಾವು ಪುರುಷೋತ್ತಮ ಪಾತ್ರವನ್ನು ಅಭಿನಯ ಮಾಡ್ತೀರಿ, ಪವಿತ್ರತೆಯ ಸಂಪೂರ್ಣತೆಯ ಅನುಭೂತಿ ಮಾಡ್ತೀರಿ. ತನು ಪವಿತ್ರ ಮತ್ತು ಆತ್ಮವೂ ಕೂಡ ಪವಿತ್ರ ಸತ್ವ ಪ್ರಧಾನ. ಹೀಗಾಗಿ ಅದರ ಯಾದಗಾರ ಒಂದು ಸ್ವರೂಪದಲ್ಲಿ ಭಕ್ತಿಯೊಳಗ ಪೂಜೆಯಾಗ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ, ಸೇವೆ ಮಾಡಿ ಗಾಯನ ಯೋಗ್ಯರು ಹಾಗೂ ಪುರುಷೋತ್ತಮ ಜೀವನದಿಂದ ಪೂಜೆಗೆ ಯೋಗ್ಯರು ನೀವು ಆಗ್ತೀರಿ. ಪ್ರಶ್ನೆ, कौन सी बीमारी जड़ से समाप्त हो तब बाबा की दिल पर चढ़ेंगे. ಯಾವ ರೋಗವು ಮೂಲ ಬೇರು ಸಹಿತ ನಿರ್ಮೂಲನೆ ಮಾಡಿದಾಗಲೇ ನೀವು ತಂದೆಯ ಹೃದಯವನ್ನು ಏರೋದಕ್ಕೆ ಸಾಧ್ಯವಿದೆ. ಅಂತಹ ಒಂದು ರೋಗಿದೆ. ಆ ರೋಗದ ಕಾರಣದಿಂದ ಕೆಲವೊಂದು ರೋಗ ಇರ್ತದೆ ಜಗತ್ತಿನಲ್ಲಿ. ಸ್ವತಃ ಅಪ್ಪ ಅಮ್ಮನೂ ಕೂಡ ಟಚ್ ಮಾಡಲಿಕ್ಕೆ ಮಾಡ್ತಾರೆ, ಆದ್ರೂ ಕೂಡ ಮುಟ್ಲಿಕ್ಕಾಗೋದಿಲ್ಲ. ಅಂತಹ ಕೆಲವೊಂದು ರೋಗಗಳಿವೆ. ಹಾಗೆ ಬಾಬಾನು ಹೇಳ್ತಾರೆ, ಬಾಬಾ ಭಗವಂತನ ಹೃದಯವನ್ನು ಏರಬೇಕು ಅಂದರೆ ಆ ರೋಗ ಮುಕ್ತರಾಗಬೇಕು. ಅದು ಯಾವ ರೋಗ ಅಂತ ಬಾಬಾ ಉತ್ತರದಲ್ಲಿ ಹೇಳ್ತಾರೆ, ದೇಹ ಅಭಿಮಾನಕಿ ಬಿಮಾರಿ. ದೇಹ ಅಭಿಮಾನದ ರೋಗ, ಪಂಚ ವಿಕಾರಗಳು. ಇದು ದೇಹ ಅಭಿಮಾನದ ಒಂದು ಕಾರಣದಿಂದನೇ ಉತ್ಪತ್ತಿಯಾಗಿರುವಂಥದ್ದು. ಬ್ರಹ್ಮಕುಮಾರ್ ಕುಮಾರಿಯರ ಜೀವನದಲ್ಲಿ ಪಂಚವಿಕಾರಗಳ ಒಂದು ಬಹಳ ದೂರ ಇದ್ದಾವೆ, ನಿರ್ಮೂಲನೆ ಆಗಿರಬಹುದು. ಆದರೆ ದೇಹಭಾನ ಇದು ಅವಶ್ಯ ಎಲ್ಲೋ ಅಂಶ ಮಾತ್ರ ಇದ್ದೇ ಇದೆ. ಯಾಕೆಂದರೆ ದೇಹಭಾನ ಅರ್ಥಾತ್ ನಾ ಮನುಷ್ಯ, ನಾನು ವ್ಯಕ್ತಿ, ನಾನು ಒಬ್ಬ ಸ್ತ್ರೀ, ಒಬ್ಬ ಪುರುಷ, ಒಬ್ಬ ಕುಮಾರ, ಹೆಣ್ಣು ಮಗಳು, ಗಂಡು ಮಗ ಅನ್ನುವಂಥದ್ದು ಕೂಡ ದೇಹವಾನ್. ಬ್ರಹ್ಮಕುಮಾರಿ ಇದು ಕೂಡ ದೇಹವಾನ್. ಯಾಕೆ ಕುಮಾರಿ ಒಂದು ರೋಲ್ ಆಗಿದೆ. ಸೀನಿಯರ್, ಜೂನಿಯರ್, ನಾ ಅಕ್ಕೋರಿದ್ದೀನಿ, ಸಮರ್ಪಿತಿದ್ದೀನಿ ಅಥವಾ ನಾ ಸ್ಟೂಡೆಂಟ್ ಇದ್ದೀನಿ, ಇವೆಲ್ಲವೂ ಕೂಡ ದೇಹಭಾನದಲ್ಲೇ ಬರ್ತದೆ. ಯಾಕೆಂದರೆ ನಾವಿರೋದು ಇದು ಯಾವುದೂ ಅಲ್ಲ. ನಾವಿರೋದು ನಿಜವಾಗಿಯೂ ನಿರಾಕಾರ ಆತ್ಮಗಳಾಗಿದ್ದೇವೆ. ನಿರಾಕಾರ ಸತ್ಯವನ್ನು ತಿಳಿದೂ ಸಹ ನಮಗೆ ನಾವು ಕುಮಾರಿನೋ ಸ್ತ್ರೀ ಪುರುಷರೋ ಭಾವನದಲ್ಲಿ ಜೀವಿಸ್ತೀವಿ ಅಂತಂದರೆ ಅದೇ ತಪ್ಪು ಐಡೆಂಟಿಟಿ. ಅಂದರೆ ನಾನು ಇರುವುದೊಂದು ಬೇರೆ, ನನಗೆ ನಾನು ತಿಳ್ಕೊಂಡು ಅನುಭವಿಸೋದೇ ಒಂದು ಬೇರೆ ಅಂದಮೇಲೆ ಇದೇ ಮಾಯಾ, ಇದೇ ರೋಗ. ಈ ದೇಹ ಅಭಿಮಾನದಿಂದಲೇ ಮುಂದೆ ಉಳಿದೆಲ್ಲ ರೋಗಗಳು ಉತ್ಪತ್ತಿ ಆಗ್ತದೆ. ಇದು ಬಹಳ ದೊಡ್ಡ ರೋಗ ಅಂತಾರೆ ಬಾಬಾ. ಇಸಿ ದೇಹ ಅಭಿಮಾನ ಕೆ ಕಾರಣ ಸಭಿ ವಿಕಾರೋನೇ ಮಹಾರೋಗಿ ಬನಾಯ. ಅಂಡರ್ಲೈನ್, ಇದೇ ರೋಗವೇ ಎಲ್ಲ ವಿಕಾರಗಳಿಗೆ ಕಾರಣ, ಎಲ್ಲ ವಿಕಾರಗಳ ಮಹಾರೋಗಿಯನ್ನಾಗಿ ಮಾಡಿದೆ ಅಂತಾರೆ ಬಾಬಾ. ಯಹ ದೇಹ ಅಭಿಮಾನ ಸಮಾಪ್ತ ಹೋ ಜಾಯೆ ತೋ ತುಮ್ ಬಾಬಾ ಕಿ ದಿಲ್ ಪರ್ ಚಢೋ. ಈ ದೇಹ ಅಭಿಮಾನ ಒಂದು ಹೋಗ್ಬಿಡ್ತು ಅಂತಂದರೆ ನೀವು ಬಾಬಾರವರ ಹೃದಯವನ್ನು ಏರ್ತೀರಿ. ಸೆಕೆಂಡ್ ಪಾಯಿಂಟ್, ದಿಲ್ ಪರ್ ಚढ़ना है तो ವಿಶಾಲ್ ಬುದ್ಧಿ ಬನೋ.
ಬಾಬಾ ಹೇಳ್ತಾರೆ, ಬಾಬಾರ ಹೃದಯವನ್ನು ಏರಬೇಕು ಅಂತಂದರೆ ವಿಶಾಲ ಬುದ್ಧಿ. ವಿಶಾಲ ಬುದ್ಧಿ ಅರ್ಥಾತ್ ಬಾಬಾ ಜ್ಞಾನವನ್ನು ಯಾವ ಅರ್ಥದಲ್ಲಿ ನಮಗೆ ಕೊಟ್ಟಿದ್ದಾರೋ ಅದೇ ಅರ್ಥದಲ್ಲಿ ಜ್ಞಾನದ ಬಳಕೆ ಮಾಡೋದೇ ವಿಶಾಲ ಬುದ್ಧಿಯವರಾಗೋದು. ಜ್ಞಾನ ಚಿತಾಪರ್ ಬೇಠೋ, ಈ ಜ್ಞಾನದ ಒಂದು ಚಿಂತನೆ, ಜ್ಞಾನದ ಮಂಥನ, ಜ್ಞಾನದ ಅಧ್ಯಯನ, ಈ ಜ್ಞಾನದಲ್ಲಿ ಈ ರೀತಿ ತನ್ನನ್ನು ತಾನು ಅಳವಡಿಸ್ಕೋಬೇಕಾಗಿದೆ, ಮುಳುಗಿಸ್ಕೋಬೇಕಾಗಿದೆ. ಬಾಬಾ ಹೇಳ್ತಾರೆ ಆಗ್ಲೇ ಈ ರೋಗ. ಯಾಕಂದರೆ ಯೋಗಿ ಆಗೋದಕ್ಕೂ ಕೂಡ ಸರಿಯಾದ ಜ್ಞಾನದ ತಿಳುವಳಿಕೆನೇ ಬೇಕಾಗ್ತದೆ. ಅದಕ್ಕೆ ಜ್ಞಾನದ ಚಿತೆ ಮೇಲೆ ಕುಳಿತಾಗಲೇ ಈ ರೋಗವು ದೂರ ಆಗಲಿಕ್ಕೆ ಸಾಧ್ಯ ಇದೆ. रूहानी सर्विस में लग जाओ और वाणी चलाने के साथ साथ बाबा को अच्छी ರೀತಿ ಯಾद करो. ಆತ್ಮೀಯ ಸೇವೆಯಲ್ಲಿ ತೊಡಗ್ರಿ. ವಾಣಿಯ ಒಂದು ಸೇವೆಯನ್ನು ತೊಡಗಿಸೋದ್ರ ಜೊತೆಯಲ್ಲಿ ವಾಣಿಯ ಸೇವಾ ಅರ್ಥಾತ್ ಏನು ಬಾಬಾರ ಮಹಾವಾಕ್ಯಗಳನ್ನು ಶಬ್ದದ ಮೂಲಕ ಹೇಳ್ತೀರಿ, ಭಾಷಣದ ರೂಪದಲ್ಲಿ ಹೇಳ್ತೀರಿ, ಮಾತಿನ ರೂಪದಲ್ಲಿ ಇನ್ನೊಬ್ಬರಿಗೆ ಹೇಳ್ತೀರಿ. ಆದರೆ ಅದಕ್ಕಿಂತ ಮುಖ್ಯ ರುಹಾನಿ ಸೇವಾ, ಬಾಬಾ ನೆನಪಿನ ಜೊತೆಗೆ ಆತ್ಮೀಯ ಸ್ಮೃತಿಯ ಜೊತೆಗೆ ಸೇವೆಯನ್ನು ಮಾಡ್ರಿ. ಇದರಿಂದ ಬಾಬಾ ಹೇಳ್ತಾರೆ ನೀವು ಗಾಯನ ಯೋಗ್ಯರು ಆಗ್ತೀರಿ. ಮುರಳಿಯ ಮುಖ್ಯ ಸಾರ, पहला समझदार वन माया के तूफानों से कभी हार नहीं खाना है. ಸಮಜ್ದಾರ್ ತಿಳುವಳಿಕೆ ಉಳ್ಳವರಾಗಿ ಮಾಯೆಯ ಒಂದು ಮಾಯೆಗೆ ಎಂದಿಗೂ ಸೋಲುವಂಥವ್ರು ಆಗಬೇಡ್ರಿ ಅಂತಾರೆ ಬಾಬಾ. ಸಮಜ್ದಾರ್ ಬನ್ನ, ಇದೇ ಬಹಳ ದೊಡ್ಡ ಸಮಜ್, ಬಹಳ ಒಳ್ಳೆಯ ತಿಳುವಳಿಕೆ. ಅಂದರೆ ಈ ಜ್ಞಾನ ಮಾರ್ಗದಲ್ಲಿ ಪುರುಷಾರ್ಥಕ್ಕಾಗಿ ವಸ್ತುವಿನ ಅವಶ್ಯಕತೆ ಇಲ್ಲ, ಇದರಲ್ಲಿ ತಿಳುವಳಿಕೆ ಅವಶ್ಯಕತೆ ಇದೆ. ಅದಕ್ಕಾಗಿ ಬಾಬಾ ಅಂತಾರೆ ಸಮಜ್ದಾರ್ ಬನ್ಕರ್, ಮಾಯ ಎಲ್ಲ ಬಿರುಗಾಳಿಗಳೇನೆಲ್ಲ ಬರ್ತಾವ ವಿಚಾರದ ರೂಪದಲ್ಲಿ, ಭಾವನೆ ರೂಪದಲ್ಲಿ, ವಿಕಲ್ಪದ ರೂಪದಲ್ಲಿ, ಕನಸಿನ ರೂಪದಲ್ಲಿ, ಯಾವುದೇ ರೂಪದಲ್ಲಿ ವಿಕಾರದ ಬಿರುಗಾಳಿ ಬರ್ತದಂತಂದರೆ ಬಾಬಾ ಅಂತಾರೆ ಅದು ಬುದ್ಧಿಯಲ್ಲಿ ಸ್ವೀಕಾರ ಮಾಡಬೇಡ. ಹೌದು, ನನ್ನೊಳಗೆ ನನ್ನ ಸಲುವಾಗಿ ಬರ್ತಾ ಇದ್ದಾವತ್ತು ಅನ್ಕೋಬೇಡ. ಮನಸ್ಸೇ ಬಾಬಾರವ್ರದಂದಮೇಲೆ, ಬಾಬಾವಿಗೆ ಮನಸ್ಸು ಅರ್ಪಣೆ ಮಾಡಿದ ಮೇಲೆ ಮನಸ್ಸಿನಲ್ಲಿ ಯಾವ ಥರದ ಬಿರುಗಾಳಿ ಬಂದ್ರೂ ಕೂಡ ಅದಕ್ಕೆ ಜವಾಬ್ದಾರ ನಾನಲ್ಲ. ಅದೇನೇ ಬಂದ್ರೂ ಕೂಡ ಅದಕ್ಕೆ ಕೇವಲ ಸಾಕ್ಷಿಯಾಗಿ ನೋಡ್ತಾ ತುರಂತ ಬಾಬಾರವ್ರಿಗೆ ಅರ್ಪಣೆ ಮಾಡೋದೇ ಬಾಬಾ ಹೇಳ್ತಾರೆ ಈ ಬಿರುಗಾಳಿಗಳಿಗೆ ಸೋಲ್ಬೇಡ್ರಿ ಅಂತ. ಅಂದರೆ ನನ್ನ ಮನಸ್ಸು ಅಂತ ಸ್ವೀಕಾರ ಮಾಡಿದೆ ಅಂದರೆ ನನ್ನ ಮನಸ್ಸಿನೊಳಗಿರುವಂತಹ ಬಿರುಗಾಳಿಯೂ ನನ್ನೂ ಆಗ್ಬಿಡ್ತವ, ನನಗೆ ಪರೇಶಾನ್ ಮಾಡ್ತವೆ ಆತ್ಮನಿಗೆ. तो आंखें धोखा देती है, इसीलिए अपनी संभाल करनी है. कोई भी विकारी बातें इन कानों से नहीं सुननी है. ಕಣ್ಣು ಬಹಳ ಮೋಸ ಮಾಡ್ತವೆ. ಏನೆಲ್ಲ ನೋಡ್ತೀವಿ, ಕೇಳ್ತೀವಿ, ಅನುಭವ ಮಾಡ್ತೀವಿ ಈ ಒಂದು ಇಂದ್ರಿಯಗಳ ಮೂಲಕ ಹೀಗನ್ನಿಸ್ತದ, ಇದು ನಿಜಾನೇ, ಇದು ಖರನೇ ಏನಪ್ಪ ಅಂತ ಅನ್ನಿಸ್ತದೆ. ಆದರೆ ಇದೊಂದು ಇಮ್ಯಾಜಿನರಿ ವರ್ಲ್ಡ್ ಇದೆ. ಇದು ಕೇವಲ ಮಾಡಲ್ಪಟ್ಟಂಥ ಪ್ರೀ ರೆಕಾರ್ಡೆಡ್ ಸಿನಿಮಾ ಇದೆ. ಈ ಸಿನಿಮಾ ರೀಪ್ಲೇ ಆಗ್ತಾ ಇದೆ ಅಂದಮೇಲೆ ಇಲ್ಲಿ ಯಾವುದೂ ನಿಜ ಅಂತ ಮೋಸ ಹೋಗಬೇಡಂತಾರೆ ಬಾಬಾ. ಇದು ಯಾವುದೂ ನಿಜ ಅಲ್ಲ. ಇಲ್ಲಿ ಪ್ರೀತಿಯ ಒಳ್ಳೆಯ ಘಟನೆಗಳು ನಿಜ ಅಲ್ಲ, ಜಸ್ಟ್ ಮಾಯಾ ಇದೆ. ಅರ್ಥಾತ್ ಸೀನ್ ಇವೆ, ಘಟನೆ ಇವೆ. ಇದರೊಳಗೆ ಏನೇ ಕೆಟ್ಟದ್ದು ಅಂತ ನಿನಗೆ ಅನಿಸ್ತಾ ಇದೆ ಇದು ಕೂಡ ರಿಯಲ್ ಅಲ್ಲ, ಇದು ಡ್ರಾಮಾದೊಳಗೆ ನಡೀತಾ ಇದೆ. ಇದು ನಾ ಆತ್ಮ ಡ್ರಾಮಾದಿಂದಲೂ ಪರೆ ಹೈಯೆಸ್ಟ್ ಇದ್ದೀನಿ, ಅತಿ ಶ್ರೇಷ್ಠ ಇದ್ದೀನಿ ಅಂದ ಮೇಲೆ ಈ ಸತ್ಯವನ್ನು ಸದಾ ಮನಸ್ಸಿಗೆ ನೆನಪು ಕೊಡಿಸೋದೇ ಬಾಬಾ ಹೇಳ್ತಾರೆ ನಿಮ್ಮ ಕಣ್ಣುಗಳಿಗೆ ಸಂಭಾಲನೆ ಮಾಡ್ರಿ ಅಂತ. ಯಾಕಂದರೆ ಕಣ್ಣು ನೋಡಿದ ಮೇಲೆ ಈ ಮನಸ್ಸು ತಿಳ್ಕೊಳ್ತದ ಇದೆಲ್ಲ ರಿಯಲ್ ಒಳಗೆ ಇದೆ ಅಂತ. ಯಾವುದೇ ವಿಕಾರಿ ಮಾತುಗಳನ್ನು, ವಿಕಾರಿ ಮಾತು ಅಂದರೆ ವಿಕಾರದ ಮೂಲ ದೇಹವಾನದ ಮಾತುಗಳು, ಉಣ್ಣುವ, ತಿನ್ನುವ, ತಿರುಗಾಡುವ, ಯಾವುದು ಆಗಿ ಹೋಗ್ಬಿಟ್ಟಿದೆ ಅವೆಲ್ಲ ಮಾತಿನ ಚರ್ಚೆ ಯಾವಾಗ ನಡೀತದೋ ಅವುಗಳನ್ನು ಕೇಳಲೇಬೇಡ್ರಿ ಅಂತಾರೆ ಬಾಬಾ. ಕೇಳಬೇಡ್ರಿ ಅಂದ್ರೆ ಏನರ್ಥ? ಇಂಟ್ರೆಸ್ಟ್ ಕೊಡಬೇಡ್ರಿ ಅದರೊಳಗೆ, ಅದನ್ನು ರಿಯಲ್ ಅಂತ ತಿಳ್ಕೋಬೇಡ್ರಿ. ಸೆಕೆಂಡ್ ಪಾಯಿಂಟ್, अपनी दिल से पूछना है कि हम कितनों को आप समान बनाते हैं. ತಾವು ತಮ್ಮ ಮನಸ್ಸಿಗೆ ಕೇಳ್ಕೊಡ್ರಿ,
ನಾವು ಎಷ್ಟು ಜನರಿಗೆ ನಮ್ಮವರನ್ನಾಗಿ, ನಮ್ಮ ಸಮಾನರನ್ನಾಗಿ ಮಾಡ್ಕೋತೀನಿ. ನಮ್ಮ ಸಮಾನರನ್ನಾಗಿ ಅಂದರೆ ನಾನೇನಿದ್ದೀನಿ, ನಾನು ಈಶ್ವರ ನಿರಾಕಾರ ತಂದೆಯ ಸಂತಾನ್, ನಿರಾಕಾರ ಆತ್ಮ ಇದ್ದೀನಿ, ನಂತರನೇ ನಿರಾಕಾರ ಇದ್ದೀನಿ ಅನ್ನುವಂತಹ ದಿವ್ಯ ಬುದ್ಧಿ ಉಳ್ಳವರನ್ನಾಗಿ ಮಾಡುವುದು, ಬೇರೆಯವರಿಗೆ ಪ್ರೇರಣಾದಾಯಿ ಆಗೋದು, ನನ್ನ ಸಮಾನ ಆತ್ಮಸ್ಥಿತಿಯಲ್ಲಿ ಸ್ಥಿತ ಆಗುವಂತೆ ಮಾಡೋದು. ಇದಕ್ಕಂತಾರೆ ಬಾಬಾ ಆಪ್ ಸಮಾನ್ ಮಾಡೋದು. ಹಾಗೆ ನೋಡಿದ್ರೆ ಮಾಡೋದಂತೂ ಏನೂ ಇಲ್ಲ. ಈ ರೋಲ್ ಬಾಬಾರ್ದು ರೋಲ್ ಮೂಲಕ ಮಾಡಿಸೋರು ಬಾಬಾ ಅಂದಮೇಲೆ ನಾ ಏನು ಮಾಡ್ತೀನಿ, ನಾನು ನಿರಾಕಾರಾತ್ಮ ಏನು ಮಾಡ್ತೀನಿ. ಆದರೆ ಇದೆಲ್ಲ ಆಗ್ತಾ ಇರುವುದನ್ನು ನೋಡೋದು ಅಥವಾ ಎಲ್ಲ ಆತ್ಮದ ಸ್ವರೂಪದಲ್ಲಿ ನೋಡೋದೇ ಇನ್ನೊಬ್ಬರನ್ನ ನಮ್ಮ ಸಮಾನರನ್ನಾಗಿ ಮಾಡೋದಾಗಿದೆ. मास्टर पतित पावनी बन सबको पावन बनाने की सेवा कर रहे हैं. ಮಾಸ್ಟರ್ ಪತಿತ ಪಾವನಿ ಆಗಿ ಇನ್ನೊಬ್ಬರನ್ನು ಪಾವನ ಮಾಡುವಂಥ, ಅರ್ಥಾತ್ ಅವರಿಗೆ ಅವರ ಆತ್ಮದ ಸತ್ಯದ ಅರಿವು ಮಾಡಿಸುವಂಥ ಸೇವೆ ಮಾಡ್ತಾ ಇದ್ದೀರಾ. ನಿಮಗೆ ನೀವು ಚೆಕ್ ಮಾಡಿಕೊಳ್ರಿ. ರಾಜೇಶ್ವರಿ ಅಂದರೆ ಈ ಸಮಯದೊಳಗೆ ಸತ್ಯುಗದಲ್ಲಂತೂ ಇದೆ ಪಾರ್ಟ್ ಫಿಕ್ಸ್. ಈ ಸಮಯದಲ್ಲಿ ರಾಜನಾಗಿರುವ ಅನುಭವ, ಯಾವುದಕ್ಕೂ ವಶಭೂತ ಆಗದೆ ಸತ್ಯ ಜ್ಞಾನದ ಆಧಾರದಿಂದ ಸ್ವತಂತ್ರ ರಾಜ ಆಗಬೇಕು ಅವರು. ಅಂತಹ ಒಂದು ಯೋಗದ ಅವಸ್ಥೆಯ ಮೂಲಕ ಇನ್ನೊಬ್ಬರನ್ನ ಇಂತಹ ಯೋಗದ ಅವಸ್ಥೆಯೊಳಗೆ ತಂದಿದ್ದೀರೇನು ಅಂತ ಕೇಳ್ತಾರೆ ಬಾಬಾ. ಹಮಾರೆ ಮೇ ಕೊಯ್ ಅವಗುಣತೋ ನಹಿ ಹೇ. ಅವಗುಣ ಅಂತಂದರೆ ದೇಹವನ್ನು ರಿಯಲ್ ಅಂತ ತಿಳ್ಕೊಳ್ಳೋದು, ದೇಹದ ರೂಪದಲ್ಲಿ ನೋಡೋದು, ಮನುಷ್ಯ ರೂಪದಲ್ಲಿ ನೋಡೋದೇ ಅವಗುಣ. ದೊಡ್ಡ ಅವಗುಣ ಅಂತಂದರೆ ಆತ್ಮನ ಸತ್ಯ ಮರೆತು, ಒಳಗಡೆ ಇರುವ ಗುಪ್ತ ಸೂಕ್ಷ್ಮ ದಿವ್ಯ ಜ್ಯೋತಿಯನ್ನು ಮರೆತು ದೇಹನೇ ರಿಯಲ್ ಅಂದ್ಕೊಳ್ಳೋದೇ ಏನಿದೆ, ಇದು ಅವಗುಣ. ದೈವಿ ಗುಣ ಕಹಾ ತಕ ಧಾರಣ ಕಿಯೇ ಹೇ ಚೆಕ್ ಕರೋ. ದೈವಿ ಗುಣ ಅಂದರೆ ಆತ್ಮಸ್ವರೂಪದಲ್ಲಿ ನೋಡೋದು, ಸಮಾನ ರೂಪದಲ್ಲಿ ನೋಡೋದು, ಈರ್ಷಾ ದ್ವೇಷ ಭಾವ ಮುಕ್ತ ಏನು ಸ್ಥಿತಿ ಇದೆ, ಇಂತಹ ಅವಗುಣರಹಿತ ದಿವ್ಯ ಗುಣರೂಪಿ ನಾನು ಆಗಿದ್ದೀನೇನು ಅಂತ ನಿಮಗೆ ನೀವು ಚೆಕ್ ಮಾಡಿಕೊಡ್ರಿ. वरदान हर संकल्प व कर्म को श्रेष्ठ और सफल बनाने वाले ज्ञान स्वरूप समझदार भव. ಪ್ರತಿ ಸಂಕಲ್ಪ ಹಾಗೂ ಪ್ರತಿಯೊಂದು ಕರ್ಮವನ್ನು ಸಫಲ ಹಾಗೂ ಜ್ಞಾನ ಸ್ವರೂಪ ಸಮಜ್ದಾರ್ ಭವ. जो ज्ञान स्वरूप समझदार बनकर कोई भी संकल्प व कर्म करते हुए सफलता मूर्त बनते हैं. ಯಾರೇ ಆಗಲಿ ಆತ್ಮರು ಜ್ಞಾನ ಸ್ವರೂಪ ಅಂದರೆ ಫಸ್ಟ್ ನಾಲೆಡ್ಜ್ ಇದೆ. ಎಲ್ಲಿ ನಾಲೆಡ್ಜ್ ಇದೆ ಅಲ್ಲಿ ಮಾರ್ಗ ಅದು ಸರಿ ಇದೆ. ಮಾರ್ಗ ಸರಿ ಇರೋದ್ರಿಂದ ಅಲ್ಲಿ ಏನೇ ಕಾರ್ಯ ಆದರೂ ಅಲ್ಲಿ ಸಫಲತೆ ಸಿಗ್ತದೆ. ಸಫಲತೆ ಅಂತಂದರೆ ನಾವೇನು ಕೆಲಸ ಮಾಡ್ತಿದ್ದೀವಿ ಹಂಗೆ ಅಂದ್ಕೊಂಡಂಗೆ ಆಗುವುದು ಸಫಲತೆ ಅಂತಲ್ಲ. ಬಸ್ ಡ್ರಾಮಾನುಸಾರ ಕಾರ್ಯ ಆಗೇ ಆಗ್ತದೆ, ಅದು ನಮ್ಮ ಮೂಲಕ ಆಗೋದಿಲ್ಲ. ಆದರೆ ಏನೇ ಮಾಡಿದಾಗ ಅಲ್ಲಿ ನನಗೆ ಆತ್ಮಿಕ ಉನ್ನತಿ, ಆತ್ಮಸ್ಥಿತಿ, ಆತ್ಮದ ಲೆವೆಲ್ ಹೆಚ್ಚುತ್ತಾ ಹೋಗಬೇಕು. ಇದಕ್ಕಂತಾರೆ ಸಫಲತೆ. ಈ ಸಫಲತೆ ಯಾವಾಗ ಸಿಗ್ಲಿಕ್ಕೆ ಸಾಧ್ಯ ಇದೆ? ಯಾವಾಗ ಜ್ಞಾನ ಸ್ವರೂಪರಾಗಿ, ತಿಳುವಳಿಕೆ ಉಳ್ಳವರಾಗಿ ಯಾವುದೇ ಒಂದು ಸಂಕಲ್ಪ ಮಾಡ್ತೀರಂದ್ರೆ, ಏನೇ ಕರ್ಮ ಮಾಡ್ತೀರತ್ತಂದ್ರೆ ನಿಜವಾಗಿಯೂ ನೀವು ಸಫಲತಾ ಮೂರ್ತರು. ಇಸಿ ಕಾ ಯಾದಗಾರ್ ಭಕ್ತಿ ಮಾರ್ಗ ಮೇ ಕಾರ್ಯ ಪ್ರಾರಂಭ ಕರ್ತೆ. ಇದ್ರದ್ದೇನೆ ಭಕ್ತಿ ಮಾರ್ಗದಲ್ಲಿ ಕಾರ್ಯ ಪ್ರಾರಂಭ ಮಾಡ್ತಾರೆ. ಅಂದರೆ ಏನೇ ಮಾಡು ಅದರಲ್ಲಿ ಜ್ಞಾನಯುಕ್ತ ಇರಬೇಕು ಮತ್ತು ಬುದ್ಧಿವಂತಿಕೆ ಅಂತಂದರೆ ಲಾಭ ಹಾನಿಯ ದೃಷ್ಟಿಯಿಂದಲ್ಲ, ಸಮಜ್ದಾರ್ ಅರ್ಥಾತ್ ಸತ್ಯದ ಆತ್ಮ ಸ್ವರೂಪ ನೆನಪು ಮಾಡಿಕೊಂಡು ಮತ್ತು ಸತ್ಯ ತಂದೆ ಭಗವಂತನ ನೆನಪಿನಲ್ಲಿ, ಇದು ಒಂದು ವಿಶ್ವ ನಾಟಕದಲ್ಲಿ ಈ ಕಾರ್ಯ ನಾವು ಪಾತ್ರಧಾರಿಯಾಗಿ ಮಾಡ್ತಾ ಇದ್ದೀವಿ ಅನ್ನೋದು ಇದು ತಿಳುವಳಿಕೆ. ಅದಕ್ಕೇ ಭಕ್ತಿ ಮಾರ್ಗದಲ್ಲಿ ನೀವು ಈಗ ಮಾಡಿರೋದನ್ನೇ ಅವರು ಕೂಡ ಕಾಪಿ ಮಾಡಿದ್ದಾರೆ, ಫಾಲೋ ಮಾಡ್ತಾರೆ ಅಂತಾರೆ ಬಾಬಾ. ಏನನ್ನ? कोई भी कार्य प्रारंभ करते समय स्वास्तिका निकालते हैं या गणेश को नमन करते हैं. ಯಾವುದೇ ಕಾರ್ಯ ಭಕ್ತಿ ಮಾರ್ಗದಲ್ಲಿ ಏನೇ ಒಂದು ಕಾರ್ಯ ಆರಂಭ ಮಾಡಬೇಕು ಅಂದರೆ ಅಲ್ಲಿ ಪೂಜೆ ಮಾಡಲಾಗ್ತದೆ. ಆ ಪೂಜೆ ಒಳಗೆ ಸ್ವಸ್ತಿಕಾ ಬರೀತಾರೆ.
ಅಥವಾ ಗಣೇಶನ ನಮನ ಮಾಡಲಾಗ್ತದೆ ಪ್ರಥಮವಾಗಿ. ಯಾಕೆ? यह स्वास्तिका स्वस्थिति में स्थित होने और गणेश नॉलेजफुल की स्थिति का सूचक है. ಏನೇ ಕಾರ್ಯ ಸಂಗಮ ಯುಗದಲ್ಲಿ ಮಾಡ್ತೀವಿ ಸ್ವಸ್ಥಿತಿಯಲ್ಲಿ ಸ್ಥಿತ ಆಗೇನೆ ಮಾಡ್ಬೇಕು, ಇದು ಸಮಜ್ದಾರಿ. ಬಾಬಾ ಹೇಳ್ತಾರೆ ಗಣೇಶ್ ಅಂತಂದ್ರೆ ನಾಲೆಜ್ಫುಲ್. ನಾವು ಸಂಗಮ ಯುಗದಲ್ಲಿ ಈ ರೀತಿ ಮಾಡೋದೇ ಭಕ್ತಿಯಲ್ಲಿ ಈ ಒಂದು ಪದ್ಧತಿ ಬಂದಿದೆ. ಏನನ್ನ ಕಿ ಸ್ವಾಸ್ತಿಕ ಅರ್ಥಾರ್ಥ ಆತ್ಮ ನನ್ನ ಸ್ವಸ್ಥಿತಿಯಲ್ಲಿ, ಸ್ವ ಅರ್ಥಾರ್ಥ ಮನುಷ್ಯ ಅನ್ನೋದ್ರಿಂದ ಪರೆಯಾಗಿ, ನಾವೊಬ್ಬ ಸ್ತ್ರೀ ಪುರುಷ ಅನ್ನೋದ್ರಿಂದ ಡಿಟ್ಯಾಚ್ ಆಗಿ ನನ್ನ ಆತ್ಮೀಯ ನಿಜ ರೂಪದಲ್ಲಿ ಸ್ಥಿತ ಆಗೋದಕ್ಕೇ ಬಾಬಾ ಸ್ವಸ್ಥಿತಿ ಅಂತಾರೆ. ಸ್ವಸ್ಥಿತಿಯಲ್ಲಿ ಸ್ಥಿತ ಆಗುವುದೇ ಸ್ವಸ್ತಿಕಾದ ನಿಶಾನಿ. ಎರಡನೇದು ನಾಲೆಜ್ಫುಲ್, ಜ್ಞಾನವನ್ನು ಅರ್ಥ ಮಾಡಿಕೊಂಡು ಯಾವುದು ರಿಯಲ್, ಯಾವುದು ಅನ್ರಿಯಲ್, ಯಾವುದು ಸತ್ಯ, ಯಾವುದು ಅಸತ್ಯ, ಯಾವುದು ನಿಜ, ಯಾವುದು ಝೂಟ್, ಹೀಗೆ ಬಾಬಾ ಹೇಳ್ತಾರೆ ಇದರ ಅರಿವಿನ ಜೊತೆಗೆ ನಾವು ಕರ್ಮ ಮಾಡ್ತೀವಿ, ಇದಕ್ಕೆ ನಾಲೆಜ್ಫುಲ್ ಅಂತ ಹೇಳ್ತಾರೆ. तो आप बच्चे जब स्वयं नॉलेजफुल बन हर संकल्प व कर्म करते हो तो सहज सफलता का ಅನುಭವ करते हो. ಈ ರೀತಿ ನಾಲೆಜ್ಫುಲ್ ಆಗಿ ಸಂಗಮ ಯುಗದಲ್ಲಿ ನೀವು ಯಾವುದೇ ಕರ್ಮ, ಯಾವುದೇ ಸಂಕಲ್ಪವನ್ನು ಮಾಡ್ತೀರಿ ಅದಕ್ಕೆ ನೀವು ಸಹಜ ಸಫಲತಾ ಮೂರ್ತರು ಆಗುತ್ತೀರಿ. ಸಹಜ ಸಫಲತಾ ಮೂರ್ತಂದರೆ ಕಾರ್ಯವಂತೂ ಪ್ರೀ ರೆಕಾರ್ಡೆಡ್ ಇದೆ ಈ ಡ್ರಾಮಾದಲ್ಲಿ. ಡ್ರಾಮಾ ಸ್ಕ್ರಿಪ್ಟ್ ಅನುಸಾರೇ ಕಾರ್ಯ ಆಗ್ತದೆ. ಆ ಕಾರ್ಯದಲ್ಲಿ ಆ ಕಾರ್ಯದ ಸ್ವರೂಪದಲ್ಲಿ ಪೂರ್ಣ ಆದ್ರೂ ನನ್ನ ಸ್ಥಿತಿ ಆತ್ಮೀಯ ಸ್ಥಿತಿನೇ ಇರ್ತದ. ಒಂದು ವೇಳೆ ಆ ಕಾರ್ಯದಲ್ಲಿ ನಾವು ಅಂದ್ಕೊಂಡಿದ್ದಕ್ಕಿಂತಲೂ ಈ ಮನಸ್ಸು ಬಯಸಿದಕ್ಕಿಂತ ರಿಸಲ್ಟ್ ಬೇರೆ ಬಂದ್ರೂ ಕೂಡ ಏನೂ ಫರಕ್ ಆಗೋದಿಲ್ಲ, ಅದೇ ಆತ್ಮಿಕ ಸ್ಥಿತಿ. ಯಾಕೆ ಅಂದರೆ ನಾಲೆಜ್ಫುಲ್ ಇದೀನ ಈ ಸಮಯದಲ್ಲಿ, ಅದೇ ಆಗ್ತಾ ಇದೆ ಯಾವುದು ಮೊದಲಾಗಿತ್ತು. ಏನೇ ಆಗ್ತಾ ಇದ್ರು ಅದ್ರ ಹಿಂದೆ ಕಲ್ಯಾಣ ಇದೆ, ಏನು ಆಗೋದಿದೆ ಅದ್ರಾಗೂ ಕಲ್ಯಾಣ ಇದೆ. ಈ ನಾಲೆಜ್ ಇರೋದ್ರಿಂದ ಈಗ ಗಾಬರಿ ಆಗೋದಿಲ್ಲ, ನಾನು ನನ್ನ ಸ್ವಸ್ಥಿತಿಯಿಂದ ಕೆಳಗಿಳಿಯೋದಿಲ್ಲ, ನಾನು ಸದಾ ನನ್ನ ಸ್ವಸ್ಥಿತಿಯಲ್ಲಿರೋದ್ರಿಂದ ಬಾಬಾ ಹೇಳ್ತಾರೆ ಇದೇ ಒಂದು ಸಮಜ್ದಾರಿಯಾಗಿದೆ. ಅಂದ ಮೇಲೆ ಇದರಿಂದ ಸಫಲತೆ ಅವಶ್ಯ ಸಿಗ್ತದ, ಆತ್ಮಿಕ ಉನ್ನತಿ ಮತ್ತಷ್ಟು ಆಗ್ತಾ ಹೋಗ್ತದ. ಇದೇ ಸಫಲತೆ, ಇದೇ ದಿವ್ಯತೆ. ಸ್ಲೋಗನ್ ಬ್ರಾಹ್ಮಣ ಜೀವನ ಕಿ ವಿಶೇಷತಾ ಹೈ ಖುಷಿ. ಬ್ರಾಹ್ಮಣ ಜೀವನದ ವಿಶೇಷತೆನೇ ಖುಷಿ. ಖುಷಿ ಅಂದರೆ ಸೇವಾ ಸರಿ ಆಯಿತು ಖುಷಿ, ಪುರುಷಾರ್ಥ ಅಮೃತ ವೇಳೆ ಸರಿಯಾಗಿ ಎದ್ದು ಯೋಗ ಮಾಡಿದ್ವಿ ಖುಷಿ. ಈ ಖುಷಿಯೇ ಮಾತಲ್ಲ, ನಾನು ಇರೋದೇ ಸಂತುಷ್ಟ ಆತ್ಮ, ಸುಖ ಸ್ವರೂಪಾತ್ಮ ಎನ್ನುವ ಸತ್ಯದ ಅನುಭವದಲ್ಲಿರೋದು. ಬಾಕಿ ಇಲ್ಲಿ ಏನೆಲ್ಲ ನಡೀತಾ ಇದೆ, ಇದು ಸಿನಿಮಾದ ನಡೀತಾ ಇದೆ ಎನ್ನುವಂಥದ್ದು ಏನಿದೆ ಇದು ಖುಷಿ. ಇದೇ ಬ್ರಾಹ್ಮಣ ಜೀವನದ ವಿಶೇಷತೆ. ಇಸಿಲಿಯೇ ಖುಷಿ ಕಾ ದಾನ್ ಕರ್ತೆ ಚಲೋ. ನಿಮ್ಮ ಹತ್ರ ಖುಷಿ ಇದೆ ಅಂತಂದ್ರೆ ಖುಷಿಯ ಭಂಡಾರ ಇದೆ ಮತ್ತು ನೀವು ದಾತಾನ್ ಮಕ್ಕಳಿದ್ದೀರಂದ್ರೆ ಎಲ್ಲರಿಗೂ ಖುಷಿಯನ್ನೇ ಕೊಡ್ರಿ. ಖುಷಿಯನ್ನೇ ಕೊಡ್ರಿ ಅಂದ್ರೆ ಇದು ತಿಳ್ಕೊಡ್ರಿ, ತಂಗಿ ಅದಾಳ, ತಂಗಿ ಯಾವುದೋ ಕಾರಣಕ್ಕೆ ಬಹಳ ನೋವಿನೊಳಗದಾಳ, ಅಥವಾ ಅಮ್ಮ ಅದಾಳ, ತಮ್ಮ ಇದ್ದಾರೆ, ಅಣ್ಣ ಅದಾರ, ಯಾರೋ ಅವ್ರ ನೋವಿನೊಳಗೆ ಅವ್ರದ್ದು ಏನೋ ಒಂದು ದೇವಹಾನಕ್ಕೆ ವಶೀಭೂತಾಗಿ ಅವ್ರು ಅದ ಒಂದು ಕಾನ್ಷಿಯಸ್ ಒಳಗದಾರ, ಅವರು ದುಃಖ ಫೀಲ್ ಮಾಡ್ತಿದ್ದಾರೆ. ಅವರಿಗೂ ಏನು ಕೊಡಬೇಕು? ಖುಷಿ ಕೊಡಬೇಕು ಅಂತಾರಲ್ವ. ಖುಷಿ ದಾನ ಕೊಡ್ರಿ. ಹೆಂಗೆ ಕೊಡೋದು? ಶಬ್ದದಿಂದ ನೀವು ಒಳಬೇಡ್ರಿ, ಹೀಗೆ ಮಾಡಬೇಡ್ರಿ ಅಂತ ಮೊದಲೇ ಗೊತ್ತಿದೆ. ಅವ್ರ ಅಳು ನಿಲ್ಲಿಸಲಿಕ್ಕೆ, ಅವ್ರ ದುಃಖದಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಅವ್ರು ಸಿಕ್ಕಾಕೊಂಡಿದ್ದಾರೆ. ಆದರೆ ನನಗೆ ಗೊತ್ತಿದೆ, ತಂಗಿಯ ರೋಲ್ ಪ್ಲೇ ಮಾಡುವಂತಹ ಅಥವಾ ಅಮ್ಮನ ರೋಲ್ ಪ್ಲೇ ಮಾಡುವಂತಹ ಈ ಒಂದು ರೋಲ್ ಒಳಗೆ ದುಃಖ ಇದೆ, ಸ್ಕ್ರಿಪ್ಟೆಡ್ ರೋಲ್ ಇದೆ, ರೋಲ್ನಲ್ಲಿ ದುಃಖ ಇದೆ. ದುಃಖ ನಿಜ ಅಲ್ಲ, ಅವರೊಳಗಡೆ ಇರುವಂಥ ಕಣ್ಣಿಗೆ ಕಾಣದೇ ಇರುವಂಥ ಆ್ಯಕ್ಟರ್ ಕುತ್ಕೊಂಡಿದ್ದಾನಲ್ಲ ಆತ್ಮ, ಆ ಆತ್ಮ ಸದಾ ಸುಖ ಸ್ವರೂಪಿದೆ. ಅಂದಮೇಲೆ ಆ ಸುಖ ಸ್ವರೂಪವನ್ನು ನೋಡುವುದೇ, ಸುಖದ ರೂಪದಲ್ಲಿ ನನ್ನನ್ನು ಆ ಒಂದು ದೃಷ್ಟಿಯಿಂದ ಕಾಣುವುದೇ ಆ ಆತ್ಮನಿಗೆ ಸುಖವನ್ನು ದಾನ ಮಾಡೋದಾಗಿದೆ. ಅವ್ಯಕ್ತಿಶಾರೆ ಸ್ವಯಂ ಹಾಗೂ ಸರ್ವರ ಪ್ರತಿ ಮನಸ್ಸಿನ ಮೂಲಕ ಯೋಗದ ಶಕ್ತಿಗಳ ಪ್ರಯೋಗ ಮಾಡ್ರಿ.
जैसे कोई भी साइंस के साधन यूज़ करेंगे तो पहले ಚೆಕ್ करेंगे कि लाइट है या नहीं है. ಏನೇ ಸೈನ್ಸ್ನ ಸಾಧನ ತಗೋತೀರಿ, ಯಾವುದೇ ಇಕ್ವಿಪ್ಮೆಂಟ್ ತಗೋತಾ ಇದ್ದೀರಿ ಅಂತಂದ್ರೆ ಒಂದ್ಸರಿ ಕನೆಕ್ಷನ್ ಕೊಟ್ಟು ಬಟನ್ ಹಾಕಿ ನೋಡ್ತೀರಿ ಇದರಲ್ಲಿ ಕರೆಂಟ್ ಪಾಸ್ ಆಗುತ್ತೋ ಇಲ್ಲ, ಕರೆಂಟ್ ಅದನೋ ಇಲ್ಲ ಅಂತ ಚೆಕ್ ಮಾಡ್ತೀರಲ್ಲ. ऐसे जब योग का, शक्तियों का, गुणों का प्रयोग करते हो तो पहले ये ಚೆಕ್ करो. ನಿಮ್ಮ ಗುಣಗಳ, ಶಕ್ತಿಗಳ ಹಾಗೂ ಯೋಗದ ಪ್ರಯೋಗ ಮಾಡ್ತಿರತ್ತಂದ್ರೆ ಇದನ್ನು ಚೆಕ್ ಮಾಡ್ಕೊಡ್ರಿ. ಮೂಲ ಆಧಾರ ಆತ್ಮಿಕ್ ಶಕ್ತಿ ಹೇ. ಏನೇ ಪ್ರಯೋಗ ಮಾಡ್ರಿ ಆದರೆ ಮೂಲ ಆಧಾರ, ಮೂಲ ಲೈಟ್ ಅಂದರೆ ಏನು? ನಾ ಆತ್ಮ ಏನಿದ್ದೀನಿ, ನಾ ಏನಿದ್ದೀನಿ ಅನ್ನೋದು, ನಾನು ಲೈಟ್ ಇದ್ದೀನಿ, ನಾನೊಂದು ಪ್ರಕಾಶ ಇದ್ದೀನಿ, ನಾನು ನಾಲೆಜ್ಫುಲ್ ಇದ್ದೀನಿ. ಇದು ಆತ್ಮಿಕ ಸ್ಥಿತಿಯೇ ಇದೇ ಮೂಲ ಆಧಾರ. ಪರಮಾತ್ಮ ಶಕ್ತಿ ಲೈಟ್ ಸ್ಥಿತಿ ಹೇ. ಬಾಬಾ ಹೇಳ್ತಾರೆ ಪರಮಾತ್ಮನ ಶಕ್ತಿ ಅಥವಾ ಲೈಟ್ ಸ್ಥಿತಿ ಅಂದರೆ ಹಗುರತೆ. ಡ್ರಾಮಾದೊಳಗಿನೆಲ್ಲ ಪಾತ್ರ ಇದು ಡ್ರಾಮಾ ಆಗಿದೆ. ರೇಣುಕಾನ್ ಪಾತ್ರ, ರೇಣುಕಾನ್ ಜೀವನದಲ್ಲಿ ಇರುವ ಏನೆಲ್ಲ ಘಟನೆಗಳು ಒಳ್ಳೆಯದು ಕೆಟ್ಟದ್ದು ಇದು ನನ್ನ ಚಿಂತೆ ಅಲ್ಲ, ಇದು ನನ್ನ ಖುಷಿ ಅಲ್ಲ. ಇದು ಡ್ರಾಮಾ ಕೊಟ್ಟಿದೆ, ಇದು ಡ್ರಾಮಾದಿದೆ. ನನಗೆ ನನ್ನ ಖುಷಿ, ನನ್ನದೇ ಆತ್ಮೀಯ ಖುಷಿ, ನನ್ನದೇ ಆತ್ಮೀಯ ಆನಂದ, ನನ್ನ ಆತ್ಮೀಯ ಸಂತೋಷ ನನ್ನ ಭರ್ಪೂರಿದ್ದೀನಿ, ನಾನು ಸೆಲ್ಫ್ ಸಫಿಸಿಯೆಂಟ್ ಇದ್ದೀನಿ. ಹೀಗಾಗಿ ನಾನು ಈ ರೋಲ್ನೊಳಗಿರುವಂಥ ಯಾವುದೇ ವಸ್ತು, ಈ ನಾಟಕದ ಯಾವ ವಸ್ತುವಿನ ಮೇಲೆ ನಾನು ಡಿಪೆಂಡ್ ಇಲ್ಲ. ಹೀಗಾಗಿ ನನ್ನ ಸ್ಥಿತಿ ಹಗುರಿದೆ, ನನಗೆ ಸ್ಮೃತಿ ಇದೆ ನಾನು ಆತ್ಮ ಅಂತ, ನನಗೆ ಸ್ಮೃತಿ ಇದೆ ನಾನು ಪರಮಾತ್ಮನ ಸಂತಾನಿದ್ದೀನಿ ಅಂತ, ನನಗೆ ಈ ನಾಟಕದ ಸ್ಮೃತಿ ಇದೆ, ಹೀಗಾಗಿ ನಾನು ಹಗುರಿದ್ದೀನಿ. ಅಗರ್ ಸ್ಥಿತಿ ಅವ್ರ ಸ್ವರೂಪ್ ಡಬಲ್ ಲೈಟ್ ಹೇ. ನಿಮ್ಮ ಸ್ಥಿತಿ ಲೈಟ್ ಮತ್ತು ಆತ್ಮ ಎನ್ನುವಂಥ ನೆನಪು ಅದು ಲೈಟ್ ಮತ್ತು ನಾಲೆಜು ಕೂಡ ಲೈಟ್. ಈ ರೀತಿ ನೀವು ಡಬಲ್ ಲೈಟ್ ಆದಾಗ ತೋ ಪ್ರಯೋಗ ಕಿ ಸಫಲತಾ ಬಹುತ್ ಸಹಜ್ ಪಾ ಸಕ್ತೆ ಹೋ. ಏನು ಪ್ರಯೋಗ ಮಾಡ್ಬೇಕಂತೀರಿ ಅದನ್ನು ಬಹಳ ಸಹಜ ಸಫಲ ಆಗ್ತೀರಿ. ಪ್ರಯೋಗ ಅಂದರೆ ಮಗ ಮಾತು ಕೇಳುವಂಗ, ಮಗನಿಗೆ ನೌಕರಿ ಆಗುವಂಗ, ಇದು ಪ್ರಯೋಗ ಅಲ್ಲ. ಇವೆಲ್ಲ ಡ್ರಾಮಾದಂಡರೊಳಗಿದ್ದಾವೆ. ಆದರೆ ಪ್ರಯೋಗ ಮಾಡಬೇಕಾಗಿದೆ ನಾನು ಸದಾ ಡ್ರಾಮಾದಿಂದ ಪರೆ, ದುಃಖದಿಂದ ಪರೆ, ಮನುಷ್ಯ ಜೀವನದಿಂದ ಪರೆ. ಈ ಮನುಷ್ಯನ ಭಾನಿ, ದೇಹಭಾನಿ, ವಿಕಾರ, ಇವುಗಳ ಸ್ಮೃತಿ, ಇವುಗಳೆಲ್ಲದರಿಂದ ಪರೆ ಮನ್ಮನಾಭಾವದಲ್ಲಿ ಸ್ಥಿತ ಆಗೋದೇನಿದೆಯಲ್ಲ, ಇದು ನನ್ನ ಗುರಿ, ಇದು ನನ್ನ ಪ್ರಯೋಗ. ಯೋಗದ ಶಕ್ತಿಯನ್ನು, ಸಾಮಾನುಗಳನ್ನು ಪ್ರಾಪ್ತಿ ಮಾಡ್ಕೊಳ್ಳೋದಕ್ಕಾಗಿ, ವ್ಯಕ್ತಿಗಳನ್ನು ವಶ ಮಾಡ್ಕೊಳ್ಳೋದಕ್ಕಾಗಿ, ವ್ಯಕ್ತಿಗಳ ಜೀವನದಲ್ಲಿ ಪರಿವರ್ತನೆ ತರೋದಕ್ಕಾಗಿ ಅಲ್ಲ. ನನ್ನನ್ನು ಈ ಡ್ರಾಮಾದಿಂದ ಡಿಟ್ಯಾಚ್, ನನ್ನನ್ನು ಈ ಒಂದು ಡ್ರಾಮಾದ ದೇಹಭಾನದ ಸ್ಮೃತಿಯಿಂದ ಡಿಟ್ಯಾಚ್ ಮಾಡ್ಕೊಳ್ಳೋದಕ್ಕಾಗಿ, ನನ್ನನ್ನು ಸದಾ ಪರಮಾನಂದದಲ್ಲಿ ಸ್ಥಿತ ಮಾಡ್ಕೊಳ್ಳೋ ಸಲುವಾಗಿ ಪ್ರಯೋಗ ಮಾಡಬೇಕಾಗಿದೆ ಯೋಗದ ಶಕ್ತಿ. ಸೊ ನನ್ನ ಸ್ಥಿತಿಯಲ್ಲಿ ಸ್ಥಿತ ಆಯಿತು ಅಂತಂದರೆ, ಆತ್ಮಿಕ ಉನ್ನತಿ ಆಯಿತು ಅಂದರೆ ರೋಲ್ ಒಳಗೂ ಪರಿವರ್ತನೆ ಆಗ್ತದೆ. ಅದಕ್ಕೆ ರೋಲ್ ಕಾನ್ಷಿಯಸ್ ಆಗಿ ರೋಲನ್ನು ಚೇಂಜ್ ಮಾಡೋದು, ಪಾತ್ರವನ್ನು ಇನ್ನಷ್ಟು ಬೆಟರ್ ಮಾಡ್ಕೊಳ್ಳಿಕ್ಕೆ ಯಾರು ಹೋಗ್ತಾರೋ ಅವರು ಆತ್ಮಸ್ಥಿತಿಯನ್ನು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಆತ್ಮಸ್ಥಿತಿಯನ್ನು ಶ್ರೇಷ್ಠ ಮಾಡ್ಕೊಳ್ಳಿಕ್ಕೆ ಹೋದರೆ ರೋಲ್ ಪರಿವರ್ತನೆ ಆಗಿಯೇ ಆಗ್ತದೆ. ಇದೇ ಯೋಗದ ನಿಜವಾದ ಪ್ರಯೋಗ ಆಗಿದೆ. ಓಂ ಶಾಂತಿ.